ಎಲ್ಲದಕ್ಕೂ ಕೂಡ ಗೆರ್ಸ್ ಯಾವುದಿದೆ ಅದಕ್ಕೆಲ್ಲದಕ್ಕೂ ಕೂಡ ಈ ರೋಗ ಬರ್ತದೆ. ಈ ರೋಗವನ್ನು ಯಾಕೆ ಬರುತ್ತೆ ಅಂತಕ್ಕಂಥದ್ದು ನಮಗೆ ಅದು ಗೊತ್ತಿಲ್ಲ. ಅದು ಪ್ರಕೃತಿ ದತ್ತವಾಗಿ ಎಲ್ಲೋ ರೀತಿಯಲ್ಲಿ ಬರ್ತದೆ. ಇದನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಯಾಕೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಒಂದು ಕಡೆಗೆ ಕೋಳಿ ಕುರಿ ಈ ಮಾಂಸವನ್ನು ತಿಂದು ಜೀವನ ಮಾಡ್ತಕ್ಕಂಥವ್ರು ಜಾಸ್ತಿ ಜನ ಇದ್ದೀವಿ. ನಾವು ಅದನ್ನು ಹೊರಗಡೆಗೆ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡೋಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲೋ ಒಂದು ಕಡೆಗೆ ನಾವು ರಫ್ತು ಮಾಡಬೇಕಾದಾಗ ಕಾಲುಬಾಯಿ ಜ್ವರಕ್ಕೆ ಬಂದಿದೆ ಯಾವುದಾರ ದೇಶಕ್ಕೆ ಅಂದರೆ ಆ ದೇಶದಿಂದ ಕುರಿ ಮಾಂಸ ಮತ್ತು ಮೇಕೆ ಮಾಂಸನ ತಗೊಳೋದಿಲ್ಲ. ನಮಗೆಲ್ಲ ಒಂದು ಕಡೆಗೆ ಅದು ಒಂದು ದೊಡ್ಡ ಪ್ರಮಾಣದ ನಷ್ಟ ಆಗ್ತದೆ. ಆ ಕಾರಣಕ್ಕೋಸ್ಕರ ಕಾಲುಬಾಯಿ ಜ್ವರವನ್ನು ನಿಯಂತ್ರಣ ಮಾಡೋದಕ್ಕೆ ಇದು 9ನೇ ಸುತ್ತು. ಅಂದರೆ ವರ್ಷಕ್ಕೆ 2 ಸುತ್ತು ಅಂತ ಇರೋದು. ಈಗ ನಾನು ಮಂತ್ರಿಯಾಗಿ ಎಷ್ಟು ವರ್ಷ ಆಯ್ತಲ್ಲೇ? 13-14ರಲ್ಲಿ. ಅಂದರೆ ನೀವು ಅಲ್ಲ 7 ವರ್ಷಕ್ಕೆ 15 ಆಗ್ಬೇಕಾಯ್ತು. ಇನ್ನು 9 ಹೆಂಗೆ ಐತೆ? ನೀವು ಏನೇ ಹೇಳಿ, ನೀವು 6 ತಿಂಗಳಿಗೆ ಒಂದ್ಸರಿ ಈಗ ಏನು ಇತ್ತೀಚಿನ ಬಗ್ಗೆ ನಡೀತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರದ ಸಹಾಯನೂ ಕೂಡ ಇದೆ. ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಇದಕ್ಕೆ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ವ್ಯಾಕ್ಸಿನ್ ಸಿಗ್ತಿರಲಿಲ್ಲ ಕೂಡ. ಹೈದರಾಬಾದಲ್ಲಿ ಒಂದು ವ್ಯಾಕ್ಸಿನ್ ನಾವು ಕೊಡ್ಕೊಂತಿದ್ವಿ, ಭಾರತ್ ಬಯೋಟೆಕ್ ಅಂತೇಳಿ. ಅವ್ರನ್ನ ನಾನು ಕರ್ನಾಟಕಕ್ಕೆ ಕರ್ಕೊಂಬಂದು ಇಲ್ಲೇ ಒಂದು ವ್ಯಾಕ್ಸಿನ್ ಫ್ಯಾಕ್ಟ್ರಿನ ಮಾಡಿ ಇವತ್ತು ಇಡೀ ದೇಶಕ್ಕೆ ವ್ಯಾಕ್ಸಿನ್ ಸಪ್ಲೈ ಆಗ್ತಿರೋದು ಎಲ್ಲಿಂದ ಅಂದರೆ ಬೆಂಗಳೂರಿಂದ, ಮಾಲೂರಿಂದ ಸಪ್ಲೈ ಆಗ್ತದೆ. ಆ ರೀತಿಯಾಗಿ ನಾನು ಇದರಲ್ಲಿ ಸಂಬಂಧಪಟ್ಟಂಥ ಮಂತ್ರಿ ಆಗಿರೋದ್ರ ಜೊತೆಗೆ ನಾನು ಯಾವಾಗಲೂ ಸ್ಕೂಲ್ ಬಿಟ್ಟು ಹೋದಾಗ, ಹಳ್ಳಿಗೆ ಹೋದಾಗ ನಾನು ದನ ಕಾಯ್ತಿದ್ದೆ. ಗೌಡ್ನಂಗೆ ನಾನೇನು ಶ್ರೀಮಂತ ಇರಲಿಲ್ಲ. ನಾನು ದನ ಕಾಯಕ್ಕೆ ಹೋಗ್ತಿದ್ದೆ, ಕಾಯ್ತಿದ್ದೆ. ಜಂಗಲಿ ದನನೂ ಕಾಯ್ತಾ ಇದ್ವಿ. ನನಗದೇನು ಮೊದಲಿಂದಲೂ ಕೂಡ ಈ ಪ್ರಾಣಿಗಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಇವತ್ತು ನಾನು ಹೇಳ್ತೀನಿ, ಯಾವುದೇ ಸಂದರ್ಭದಲ್ಲೂ ಕೂಡ ಈ ಕಾಲುಬಾಯಿ ಜ್ವರವನ್ನು ಬೆಳೆಯೋದಕ್ಕೆ ಬಿಡಬೇಡಿ. ನೀವು ಕಾಲುಬಾಯಿ ಜ್ವರ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಒಂದೇ. ಅದನ್ನು ನಿಯಂತ್ರಣ ಮಾಡಬೇಕಾದಾಗ ವ್ಯಾಕ್ಸಿನೇಷನ್ ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ನು ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತೊಗೊಂಡೆ, ಆದರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.